ಅಲ್ಲಾಹು ಮೊದಲನೇ ಜಾಗದಲ್ಲಿರೋದು, ಪೈಗಂಬರ್ ಮೊಹಮ್ಮದ್ ಇರೋದು ಮೂರನೇ ಜಾಗದಲ್ಲಿ. ಇರಿ ಒಂದ್ ನಿಮಿಷ. ಇವರಿಬ್ಬರು ನಡುವೆ ಒಬ್ಬ ದೇವತೆ ಒಬ್ಬ ಬಂದು ಜಿಬ್ರಿಲ್ ಅಂತ ನಾನು ಮಾತಾಡಬಿಡ್ಬೇಕು. ನನಗೆ ಎರಡನೇ ಸ್ಥಾನ, ಪ್ರವಾದಿ ಮೊಹಮ್ಮದ್ಗೆ ಇಸ್ಲಾಂನಲ್ಲಿ ಮೂರನೇ ಜಾಗ. ಅಂಬಾಸಿಡರ್ ನಮ್ಗೆ ಇದು ದೇವ್ರದ್ದು, ಇಸ್ಲಾಂ ಧರ್ಮದ ಸಂಸ್ಥಾಪಕರು ಅವ್ರನಿಂದಾನೆ ನೋಡಿ. ಇಸ್ಲಾಮು ಫಸ್ಟ್ ಮನುಷ್ಯ ಬಾಬಾ ಆದಮ್ ಅಲೈಹಿಸ್ ಸಲಾಂ ಅವ್ರು ಏನನ್ನ ಇಷ್ಟಪಡ್ತಾ ಇದ್ರು? ಶಾಂತಿಯನ್ನ ಇಷ್ಟಪಡ್ತಾ ಇದ್ರು ಪ್ರವಾದಿ ಮೊಹಮ್ಮದ್ ಅವರು. ಹೌದು. ನೀವು ಇಲ್ಲಿ ಶಾಂತಿ ಹೆಸರಲ್ಲಿ ಏನ್ ಮಾಡ್ತಾ ಇದ್ದೀರಿ? ಮೊಹಮ್ಮದ್ ಅವರ ಹೆಸರಲ್ಲಿ ಏನ್ ಮಾಡ್ತಾ ಇದ್ದೀರಿ ನೋಡಿ. ಈ ಕಡೆ ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಇಟ್ಕೊಳ್ತೀರಿ, ಈ ಕಡೆ ತಲ್ವಾರ್ ಇಟ್ಕೊಳ್ತೀರಿ. ಮೊಹಮ್ಮದ್ನ ಹೆಸರಲ್ಲಿ ಕೇಳಿ, ಮೊಹಮ್ಮದ್ ಅಂತ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಐತೆ ಮೇಡಮ್. ಜೈಷೆ ಮೊಹಮ್ಮದ್ ಅಂತ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಐತೆ. ಇಲ್ಲಿ ಅದ್ರ ಬಗ್ಗೆ ತುಟಿ ಬಿಚ್ಚಲ್ಲ. ಆರ್ಎಸ್ಎಸ್ ಇದ್ದಲ್ಲ, ಆರ್ಎಸ್ಎಸ್ ಇದ್ದಲ್ಲ, ಆರ್ಎಸ್ಎಸ್ ಗೆ ಹೋಲಿಕೆ ಮಾಡ್ತಾರೆ ಇವರು. ಆರ್ಎಸ್ಎಸ್ ಇದ್ದಲ್ಲ, ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಆರ್ಎಸ್ಎಸ್ ನವರು? ಏನ್ ಮಾಡಿದ್ದಾರೆ? ಬಾಂಬ್ ಹಾಕಿದ್ದಾರೆ, ದೇಶಕ್ಕೆ ಪೀಸ್ ಮಾಡ್ಬಿಟ್ರು. ಜಿನ್ನಾ ಮತ್ತೆ ಸಾವರ್ಕರ್ ಸೇರ್ಕೊಂಡು ನಮ್ಮ ಭಾರತಕ್ಕೆ ಪೀಸ್ ಮಾಡಿದ್ರಲ್ಲ ಆರ್ಎಸ್ಎಸ್ ನವರು. ಬ್ರಿಟಿಷ್ ನವರು ಮಾತು ಕೇಳ್ಕೊಂಡು, ಬ್ರಿಟಿಷ್ ನವರು ಸಿಪಾರಿ ತಕೊಂಡು, ಜಿನ್ನಾನು ಸಾವರ್ಕರ್ ಇಬ್ಬರು ಸೇರ್ಕೊಂಡು ನಮ್ಮ ದೇಶನ ಪೀಸ್ ಮಾಡಿದ್ರಲ್ಲ. ಅಲ್ಲ, ಏನಿಗೆ ನೀರು ಕೊಡಬೇಕು? ಸತ್ಯ ಹೇಳ್ತಾ ಇರೋದು. ನೀವು ಜೈಷ ಆತಂಕವಾದಿ ಆ ಹೆಸರು ಇಟ್ಕೊಂಡಿರ್ಬೋದು. ಜೈಷ ಮೊಹಮ್ಮದ್ ಅಂದ್ರೆ ಅವ್ರ ಹೆಸರು ಇಟ್ಕೊಂಡಿರೋದು ಅಂದ್ರೆ ಅವ್ರ ಆತಂಕವಾದಿಗಳು. ಅವ್ರದ್ದು ಯಾವ್ದು ಮನುಷ್ಯನು ನೋಡಿ, ಮುಸಲ್ಮಾನ ಅವನು. ನಾವು ಹೇಳ್ತೀವಿ ಅಲ್ಲ, ನಮ್ಮ ಪ್ರವಾದಿ ಮಾತು ಬಿಟ್ಟು ಬೇರೆ ಏನಾರ ಕೆಲಸ ಮಾಡಿದ್ರೆ ಅವ್ನು ಮುಸಲ್ಮಾನ್ ಅಲ್ಲ. ಪ್ರವಾದಿ ಮಾತು ಬಿಟ್ಟು ಮಾಡಿದ್ರೆ ಅವನು ನಾವು ಮಾಡೋ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲ ಬೇಸ್ಡ್ ಆನ್ ದಿ ಟೀಚಿಂಗ್ಸ್ ಆಫ್ ಮೊಹಮ್ಮದ್ ಅಂತ ಅವರು ಹೇಳ್ತಾರೆ. ಅವರ ವೆಬ್ಸೈಟ್ ಅಲ್ಲಿ ಇದೆ. ಎರಡು ಕಣ್ಣು ಇರೋದು ಭಾರತ, ಎರಡು ಕಣ್ಣು. ಮುಸಲ್ಮಾನ ಒಬ್ಬ, ಹಿಂದೂ ಒಬ್ಬ. ಚುಣ್ಣ ಒಂದು ಕಲ್ಲು ಹೊಡೆಯೋದು ಬೇರೆ ಮುಸಲ್ಮಾನ್ರ, ಕಲ್ಲು ಹೊಡೆಯೋದು ಮುಸಲ್ಮಾನರು. ಬೇರೆ ಸಮುದಾಯ ಹೊಡೆಯಲ್ಲ, ಯಾರು ಹೊಡೆಯಲ್ಲ, ಬೇರೆ ಸಮುದಾಯ ಹೊಡೆಯಲ್ಲ. ಬಳ್ಳಾರಿನಲ್ಲಿ ಯಾರು ಹೊಡೆದಿಲ್ಲ? ಸಾದಿಕ್ ಪಾಷಾ ಹೊಡೆದ್ಬಿಟ್ಟು ಹೊಡೆದಾನ? ನೀವೇ ಹೊಡೆದ. ಸಾದಿಕ್ ಪಾಷಾ ಹೊಡೆದಿಲ್ಲ. ಭಾಸ್ಕರನು ಮತ್ತೆ ಗೌಡ್ರು ಇಬ್ಬರು ಹುಡುಗರು ಅಲ್ಲಿಂದ ಕಲ್ಲು ಹೊಡೆದ್ರಲ್ಲ, ಆ ಮಾತೆ ಎತ್ತಲಿಲ್ಲ. ಯಾಕೆ ಎತ್ತಲ್ಲ ನೀವು? ಬೇರೆ ಮುಸಲ್ಮಾನರು. ಅದನ್ನು ಸತ್ಯ ಆಚೆ ಬರ್ತಾ ಇದೆ, ಸತ್ಯನು ಆಚೆ ಬರ್ತಾ ಇದೆ. ಹುಬ್ಳಿಯಲ್ಲಿ ಯಾರು ಹೊಡೆದ್ರು? ಸಾದಿಕ್ ಪಾಷಾ ಅವರೇ, ಹುಬ್ಳಿಯಲ್ಲಿ ಪೊಲೀಸ್ ಜೀಪ್ ಮೇಲೆ ಹತ್ಕೊಂಡು ಡಾನ್ಸ್ ಮಾಡಿದ್ ಯಾರು? ಕಪೀರನ ಮಗ ಅವನು. ಯಾರು ಅವನು ಹತ್ತಿದ್ದು? ಪೊಲೀಸ್ ಎಸ್ ಪಿ ಜೀಪ್ ಮೇಲೆ ಹತ್ಕೊಂಡು ಲಕ 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 ಅಂತ ಕಪಿತರ ಕುಣದವನು ಯಾರು? ಹೇಳ್ರಿ. ಅಟ್ಯಾಕ್ ಮಾಡ್ತಿರಲ್ಲ ನೀವು. ಪೊಲೀಸ್ ಜೀಪ್ ಮೇಲೆ ಹತ್ತಿ ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡ್ತೀರಾ? 10 ನಿಮಿಷ ಡಾನ್ಸ್ ಮಾಡಿದ್ ಯಾರು? ಒಮ್ಮೆ ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ ನೀವು. ಫಸ್ಟ್ ನಿಮ್ಮ ಮಾತಿನ ವಾಪಸ್ ತಗೊಳ್ಳಿ. ಯಾವುದು? ಭಾರತ ಹಿಂದೂ ಮುಸ್ಲಿಂ ದೇಶ. ಹಿಂದೂಗಳ ಜೊತೆಗೆ ಮುಸ್ಲಿಂ ಜೊತೆಗೆ ಬೌದ್ಧರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ನಾವು ಎಲ್ಲಾ ಜನಾಂಗ ಧರ್ಮದವ್ರನ್ನು ಸೇರಿಸಿರುವಂತದ್ದು. ನೀವೇ ಹೇಳ್ತಿರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಭಾರತ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳು ಏನು ಅನ್ನೋದನ್ನ ನಿಮಗೆ ಸ್ವಲ್ಪ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀನಿ ನಾನು. ನೋಡಿ, ಅಲ್ಲಾಹು ಒಬ್ರೆ, ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಅಂತ ನಿಮ್ಮ ಧರ್ಮ ನಂಬುತ್ತೆ. ಅದರ ನಡುವೆ ಇಲ್ದಲೇ ಇರುವ ಆ ಐ ಲವ್ ಮೊಹಮ್ಮದ್ ಅನ್ನುವ ಕಾನ್ಸೆಪ್ಟ್ ಯಾಕೆ ತರ್ತೀರಿ? ಅದು ಹರಾಮ್ ಅಲ್ವಾ? ಹರಾಮ್ ಅಲ್ವಾ? ಒಂದ್ ಮಾತು ಸರಿಯಾಗಿ ಕೇಳ್ಕೊಳ್ಳಿ. ಐ ಲವ್ ಮೊಹಮ್ಮದ್ ಬೇರೆ ಅಷ್ಟು ಹೇಳಿದ್ರೆ ಅದು ಅವಮಾನ. ಐ ಲವ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದ್ರೆ ಧರ್ಮ ಹುಟ್ಟಿ ಇಲ್ಲಿ ತನಕ 2025 ತನಕ ಈ ಕಾಲದ ತನಕವೂ ಕೂಡ ಈ ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಇಟ್ಕೊಂಡು ಘೋಷಣೆ ಕೂಗಿ ಯಾವ ಊರು ಈದ್ ಮಿಲಾದ್ ಎಷ್ಟು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಅಂತ ಓದ್ಕೊಂಡು ಹೋಗ್ತೀವಿ. ಮೆರವಣಿಗೆಗಳನ್ನ ಬ್ಯಾನರ್ ಇಟ್ಕೊಂಡು ಇಷ್ಟು ವರ್ಷ ಎಲ್ಲಿ ಓದ್ತೀವಿ ನಾವು? ಆಯ್ತು, ಈಗ ಐ ಲವ್ ಮೊಹಮ್ಮದ್ ಅಂತ ಓದ್ತೀವಿ. ಅದು ಹರಾಮ್ ಅಲ್ವಾ? ಅದು ಹರಾಮ್ ಅಲ್ವಾ? ತೊಂದ್ರೆ ಕೊಟ್ರೆ ಹೇಳ್ತೀರಿ ನೋಡಿ. ಐ ಲವ್ ಮೊಹಮ್ಮದ್ ನೀವು ಹೇಳ್ದಂಗೆ ಅಲ್ಲಿ ಎಲ್ಲಿ ಗೌರವ ಅಂತ ಇವಾಗ ಹಾಕಿದಾರ? ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲ. ಇದೇ ಪ್ರವಾದಿ ಮೊಹಮ್ಮದರನ್ನ ಫುಲ್ ಹಾಕಬೇಕು. ಪ್ರವಾದಿ ಮೊಹಮ್ಮದರನ್ನ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಅಲ್ವಾ? ಬಹಳ ಗೌರವ ಇದೆ ಅವ್ರ ಬಗ್ಗೆ ನಿಮಗೆ ಅಲ್ವಾ? ಬಹಳ ನಂಬ್ತಿರಿ ಅವ್ರನ್ನ ಅಲ್ವಾ? ಶಾಂತಿಯ ಸಂಕೇತ ಪ್ರವಾದಿಗಳು ಮೊಹಮ್ಮದ್ ಅವರು ಅಲ್ವಾ? ಶಾಂತಿಯ ಸಂಕೇತವನ್ನ ಸಾರಿರುವ ಮೊಹಮ್ಮದ್ ಅವರು ಎಲ್ಲಿ
ಈ ಕಡೆ ಕತ್ತಿ ಇಟ್ಕೊಂಡು ನೀವು ಹೊಡಿತೀರಿ ಕಲ್ಲು ಹೊಡಿತೀರಿ ಅಂತ ಈಗ ನೋಡಿದ್ರಲ್ಲ ಇಷ್ಟು ಘಟನೆಗಳಾಗಿದ್ದಾವಲ್ಲ. ಎಲ್ಲರೂ ಇದ್ದಾರೆ ಮೇಡಮ್, ಎಲ್ಲ ಇದರಲ್ಲಿ ಇದ್ದಾರೆ, ಈಗ ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಈಗ ಕಿಡಿಗೇಡಿಗಳು ಒಂದು ಸಮುದಾಯ ನೋಡ್ಬೇಡಿ ನೀವು, ಬೇರೆ ಸಮುದಾಯ ನೋಡಿ ನೀವು. ಈಗ ನಮ್ಮ ಸಮುದಾಯದವರು ಏನ್ ಮಾಡಿದ್ದಾರೆ ನೋಡಿ, ಏನ್ ಮಾಡಿದ್ದಾರೆ ಹೇಳಿ. ಕಾಣಿಸ್ತಾ ಇದ್ದಾರೆ, ಇದು ಕಾಣಿಸ್ತಾ ಇದೆ, ಹಿಂದ್ಗಡೆಯಿಂದ ಕೆಲಸ ಮಾಡ್ತಾರೆ, ಅದನ್ನು ಅದನ್ನ ಕರ್ತವ್ಯ ತೋರಿಸ್ಬೇಕು. ಬರೀ ಒಂದು ಸಮುದಾಯ ಹಿಂಗೆ ಮಾಡ್ತಾ ಇದೆ ಸಮುದಾಯ ಮೇಲೆ ಹಿಟ್ಲರ್ ಮಾಡ್ದ ನೋಡಿ, ಹಿಟ್ಲರ್ ಜರ್ಮನಿಯಲ್ಲಿ ಮಾಡ್ದ ನೋಡಿ, ಮೀಡಿಯಾನಲ್ಲಿ ತೋರಿಸಿ ಯಹೂದಿಗಳಿಗೆ ಆ ಕೆಲಸ ಈಗ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ಕೆಟ್ಟವರು 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 ಅಂತ ತೋರಿಸಿ ಇದು ಮಾಡ್ತಾ ಇದ್ದಾರೆ. ಹಿಂಗಡೆ ಬೇರೆ ಕೈಗಳು ಇದನ್ನ ನೋಡಿ ಮಾಡ್ತಾ ಇದ್ದಾರೆ. ಶುರು ಮಾಡಿದ್ರೆ ಆರ್ಗ್ಯೂ ಮಾಡಕ್ ಶುರು ಮಾಡಿದ್ರೆ BHP ಕೇಳಿಸ್ಕೊಳ್ರಿ. ಇಲ್ಲಿ ಹಿಟ್ಲರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಹಿಟ್ಲರ್ ತರ ಆಗ್ಬಿಟ್ಟಿದೆ ಯುಪಿ. ಕರ್ನಾಟಕ ರಾಜ್ಯದಲ್ಲಿ ಮಾತಾಡ್ತಾ ಇರೋದು ನಾವು ಯುಪಿ ಅಲ್ಲ. ಯಾಕೆ ಗೊತ್ತಾ ಇವರು ಯೋಗಿಜಿನ ಹಿಟ್ಲರ್ ಅಂತ ಹೇಳ್ತಿರೋದು? ಇವರು ಬಾಂಧವರಿಗೆಲ್ಲ ಮೈ ತುಂಬಾ ಕೊಟ್ಟರು ನೋಡಿ ಸಿಹಿ ತಿಂಡಿಗಳು, ಬಾದುರ್ಶಾ, ಜಿಲೇಬಿ, ಜಾಂಗೀರು, ಡ್ರೈ ಜಾಮೂನ್ ಎಲ್ಲ. ಅದಕ್ಕೆ ಅವ್ರು ಹಿಟ್ಲರ್ ತರ ಕಾಣ್ತಾರೆ. ಒಂದು ತಿಳ್ಕೊಳ್ಳಿ ಇದೇ ಸಾದಿಕ್ ಪಾಷಾ ಅವರು ನನ್ನ ಜೊತೆ ಇನ್ನೊಂದು ಟಿವಿ ಡಿಬೇಟ್ ಮಾತಾಡಬೇಕಾದ್ರೆ ನಿಮಗೆ ಸಂವಿಧಾನ ದೊಡ್ಡದಾ, ಜೈಲಲ್ಲಿ ಶರಿಯಾ ಪಾಷಾ ಅವರೇ ಒಂದು ಉತ್ತರ ಕೊಡಿ. ರಾಜ್ಯದಲ್ಲಾಗಿರೋ ಈ ಗಲಭೆಗೆ ಏನ್ ಕಾರಣ ಅಂತೀರಿ? ಐ ಲವ್ ಮೊಹಮ್ಮದ್ ಅನ್ನುವ ಬ್ಯಾನರೇ ಕಾರಣ ಅಲ್ಲ? ನೀವು ಆರಂಭದಲ್ಲಿ ಹೇಳಿದ್ರಿ ಅದನ್ನ ಒಪ್ಕೋಬೇಕು, ವಾಪಸ್ ತಗೋಬಾರ್ದು ಅಂದ್ರೆ ಕಾರಣ ಕಿಡಿಗೇಡಿಗಳು ನಮ್ಮ ಧರ್ಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರಲ್ವಾ, ರಾಜಕಾರಣಿಗಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು? ನೋಡಿ, ಯಾವನೋ ಒಬ್ಬ ಹಾಕೊಂಡ್ರೆ ಬೇರೆ ಸಮುದಾಯಕ್ಕೆ ಹೊಟ್ಟೆ ನೋವು, ಅವನು ಜೈ ಶ್ರೀರಾಮ್ ಅಂತ ಹಾಕೊಂಡ್ರೆ ಈ ಸಮುದಾಯಕ್ಕೆ ಹೊಟ್ಟೆ ನೋವು. ಜೈ ಶ್ರೀರಾಮ್, ಗಣಪತಿ ಹಬ್ಬ, ದಸರಾ ಹಬ್ಬ ಇದ್ಯಾವುದು ಇವತ್ತು ಬಂದಿರೋದಲ್ಲ ಪಾಷಾ ಅವರೇ. ಐ ಲವ್ ಮೊಹಮ್ಮದ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ಇವತ್ತಿನಿಂದ. ಪ್ರಪಂಚ ನಮ್ಮ ಪ್ರಪಂಚದಲ್ಲಿ ಹರ್ಷ್ ಅಂತಾರೆ. 7ನೇ ಇದರಲ್ಲಿ ಹರ್ಷ್ನಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್ ಅಂತ ಹೆಸರು ಇದ್ದಿದ್ದು. ಪ್ರಪಂಚ ಬರಕ್ ಮುಂಚೆನೂ ನಿಮ್ಗೆ ಇದು ಸ್ವಲ್ಪ ನಿಮ್ಮನ್ನ ಸಣ್ಣವ್ರು ಮಾಡ್ತಾ ಅನ್ಸ್ಬೋದು. ನಿಮ್ಮ ಧರ್ಮದ ಬಗ್ಗೆ ನಿಮ್ಗಿಂತಲೂ ಚೆನ್ನಾಗಿ ಪಕ್ಕದಲ್ಲಿ ಕೂತಿರೋರು ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಪಾಷಾ ಅವರೇ. ಪಾಷಾ ಅವರೇ ಕೇಳಿಸ್ಕೊಳ್ಳಿ, ನಿಮ್ಮನ್ನ ನಾನು ಚಿಕ್ಕವರಾಗಿ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಆ ಹೆಸರು ತಗೊಂಡು ನಮ್ಗೆ ತುಂಬಾ ದುಃಖ ಇದೆ. ಇಷ್ಟೊತ್ತಾಯ್ತಲ್ಲ, ಒಂದೇ ಒಂದು ಸಲವಾದ್ರು ಹೌದು ನಮ್ಮ ಧರ್ಮದಲ್ಲಿ ಕೆಲ ಕಿಡಿಗೇಡಿಗಳು ಕೆಲಸ ಮಾಡ್ತಾರೆ. ಒಂದೇ ಸಮಯ ಹೇಳ್ಕೊಂಡು ಅದಕ್ಕೆ ಈ ಡಿಬೇಟ್ ಎಲ್ಲ ಮಾಡಬಾರ್ದು, ನಾವು ಬರ್ಬಾರ್ದು. ಪ್ಲೀಸ್ ಅಲೋ ಮೀ ಟು ದುಃಖ ಆಗುತ್ತೆ. ಡಿಬೇಟ್ ಬರಬಾರ್ದು. ಆ ಹೆಸರಿನಿಂದ ನೋಡಿ, ಆ ಹೆಸರು ಬೇರೆ ಸಮುದಾಯಕ್ಕೆ ತೊಂದರೆ ಕೊಡ್ತಾರೆ. ಅವನು ಮುಸಲ್ಮಾನ ಅಲ್ಲ, ಅವನು ಹರಾಮ್ ಮಾಡ್ತಾ ಇರೋದು.